ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಇದ್ರೆ 5:30 ಆಗೈತೆ ನೋಡ್ರಿ. ನಾನು 5 ಗಂಟೆಗೆ ಎದ್ದು ಬಾತ್ರೂಮ್ ಮತ್ತು ಮುಖ ಎಲ್ಲ ತಗೊಂಡ್ಬಿಟ್ಟು ಈಗ ಅಡುಗೆ ಮನೆಗೆ ಬಂದು ಗ್ಯಾಸ್ ಸ್ಟೋವ್ ಮತ್ತು ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕಂತ ಒರೆಸಾಕತ್ತೀನಿ ನೋಡ್ರಿ. ಅಂದ್ರೆ ಫಸ್ಟಿಗೆ ನಾನು ಗ್ಯಾಸ್ ಹಚ್ಚೋಕ್ಕಿಂತ ಮುಂಚೆ ಈ ರೀತಿ ಮಾಡಿ ಹ್ಯಾಬಿಟ್ ರೀ. ಅಂದರೆ ಅದು ಎಲ್ಲ ನೀಟಾಗಿ ಒಂದ್ಸಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿನೇ ಸ್ಟಾರ್ಟ್ ಮಾಡೋದು. ರಾತ್ರಿ ಎಲ್ಲ ಒರೆಸ್ಬಿಟ್ಟು ಇಟ್ಟಿರ್ತೀನಿ ರೀ. ಆದರೆ ಬೆಳಗ್ಗೆ ಒಂದ್ಸಲ ಹಸಿ ಅರ್ಬಿಲೇ ಈ ರೀತಿ ಎಲ್ಲ ಕಡೆ ಒರೆಸ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಚೋದು ರೂಢಿ ರೀ. ಅಂದರೆ ಜಳಕ ಮಾಡ್ಲಾರೇ ಅರಿಶಿನ ಕುಂಕುಮ ಹಚ್ಚಬಾರ್ದಂತ ಒಬ್ಬೊಬ್ರು ಅಂತಾರೆ. ಆದರೆ ನಾನು ಫಸ್ಟ್ನೇ ಹಿಡ್ಕೊಂಡು ರೂಢಿ ಐತ್ರಿ. ಜಳಕಕ್ಕಿಂತ ಮುಂಚೆನೇ ಫಸ್ಟಿಗೆ ಮುಖ ಎಲ್ಲ ತಗೊಂಡ್ಬಿಟ್ಟು ಕೈಕಾಲು ಮುಖ ತಗೊಂಡು ಈ ರೀತಿ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಹಚ್ಚಿನೇ ಗ್ಯಾಸ್ ಸ್ಟಾರ್ಟ್ ಮಾಡೋದು. ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲನೂ ಇದೇ ರೀತಿ ಮಾಡ್ತಾರೆ. ಅಂದರೆ ಎದ್ದು ಕೂಡಲೇ ಫಸ್ಟಿನ ಒಲೆ ಎಲ್ಲ ತೊಳ್ಕೊಂಬಿಟ್ಟು ಅದಕ್ಕೆ ವಿಭೂತಿ ಮತ್ತು ಕುಂಕುಮ ಎಲ್ಲ ಹಚ್ಚಿನೇ ಒಲೆ ಹಚ್ಚೋದ್ರಿ. ಅಂದರೆ ನೀರು ಕಾಸೋಕ್ಕಿಂತ ಮುಂಚೆನೇ ಫಸ್ಟಿಗೆ ಈ ರೀತಿ ಮಾಡಿನೇ ಗ್ಯಾಸ್ ಒಲೆ ಹಚ್ತಾರೋ. ಅದು ತಮಗೂ ಇದ್ದಿರ್ಬೋದು, ಹಳ್ಳಿ ಒಳಗೆ ಇದ್ದವ್ರಿಗೆಲ್ಲ ಗೊತ್ತಿದ್ದೇ ಇರ್ತೈತಿ ಫಸ್ಟಿಗೆ ಈ ರೀತಿ ಮಾಡ್ತಾರಂತೇಳಿ. ಈಗ ನಮ್ಮ ಮನೆಯವ್ರಿಗೆ ಕಾಫಿ ಬೇಕಂತಂದ್ರೆ ಅದಕ್ಕಾಗಿ ಅವರಿಗೆ ಬ್ಲ್ಯಾಕ್ ಕಾಫಿನ ಮಾಡಿಕೊಟ್ಟೆ ರೀ, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು. ಈಗ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ಬೀಟ್ರೂಟನ್ನು ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿ ರುಬ್ಕೊಂಡ್ಬಿಟ್ಟು ಕುಡಿಯೋದ್ರಿ. ಆ್ಯಕ್ಚುಲಿ ಡೈಲಿ ಕುಡಿಬೇಕು, ಬಟ್ ಈ ಮಿಕ್ಸರ್ ಒಳಗೆ ಜ್ಯೂಸ್ ಮಾಡೋದನ್ನೇ ಕಷ್ಟ ಅಂತ ಅನಿಸುತ್ತೆ. ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಬೇಕಂದ್ರೆ ಜಾಸ್ತಿ ಹೊತ್ತು ರುಬ್ಕೋಬೇಕ್ರಿ, ಜಲ್ದಿ ಸಣ್ಣನೇ ಆಗಲ್ಲ. ಯಾಕಂದ್ರೆ ದೊಡ್ಡ ಮಿಕ್ಸರ್ ಆಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಿಬಿಟ್ರೆ ಜಲ್ದಿ ಸಣ್ಣ ಆಗೋದೇ ಇಲ್ಲ. ಫೈನಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು ನೋಡಿರಿ. ನನಗಂತೂ ಬೆಳಿಗ್ಗೆ ಈ ರೀತಿ ಜ್ಯೂಸ್ ಕುಡಿಯೋಕೆ ಭಾಳ ಇಷ್ಟ ಆಗ್ತೈತಿ. ನಾನು ಜ್ಯೂಸ್ ಕುಡಿದು ಜಳಕ ಮಾಡಿ ಬಂದೆ ನೋಡಿರಿ. ಇನ್ನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಡೈಲಿ ಅಂತೂ ಹೆಣ್ಮಕ್ಳಿಗೆ ಈ ರೀತಿ ರುಟೀನ್ ಇದ್ದೇ ಇರ್ತೈತ್ರಿ. ನಾನು ಅದನ್ನೇ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಮತ್ತು ನಮ್ಮ ಡೈಲಿ ರುಟೀನ್ ನಿಮ್ಗೆ ಇಷ್ಟ ಆಗತೈತೆ ಇಲ್ಲಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನನಗೂ ಖುಷಿ ಆಗ್ತೈತಿ, ಅದಕ್ಕಾಗಿ ಹೇಳಿದೆ ಅಷ್ಟೇ ರೀ. ಈಗ ನಾಷ್ಟಕ್ಕಿದ್ರೆ ರೆಡಿ ಮಾಡಾಕಂತೀನಿ ನೋಡಿರಿ. ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟಿಗಿದ್ರೆ ಬಟಾಟಿನ ಕುದಿಸ್ಬಿಟ್ಟು ಅಂದ್ರೆ ಕುದಿಸಾಕಿಟ್ಟು ಹೋಗಿದ್ದೆ ರೀ. ಅವನು ಕುದ್ದಿದ್ದು ಫಸ್ಟಿಗಿದ್ರೆಲ್ಲ ಸಪ್ಪಿನ ತೆಗೆದ್ಬಿಟ್ಟು ಇಟ್ಕೊತೀನಿ. ಇವತ್ತು ಡಿಫ್ರೆಂಟಾಗಿ ಬಟಾಟಿ ಪರೋಟ ರೀ, ಅಂದರೆ ಆಲೂ ಪರೋಟನ ರೆಡಿ ಮಾಡ್ಕೊತೀನಿ. ಅಂದರೆ ಸ್ಟಫಿಂಗ್ ಮಾಡಿ ಮಾಡೋದಲ್ಲ ರೀ, ಅದನ್ನೆಲ್ಲ ಹಿಟ್ಟೊಳಗೆ ಮಿಕ್ಸ್ ಮಾಡಿಬಿಟ್ಟು ಲಟ್ಟಿಸ್ ಮಾಡೋದು. ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟ್ ಅಂದರೂ ಚಲೋ ಇರ್ತೈತೆ ರೀ. ನನ್ನ ಮಕ್ಳಿಗೆ ಇಷ್ಟ ಆಗ್ತೈತಿ, ಅದಕ್ಕಾಗಿ ಮಾಡಿಕೊಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನಮ್ಮ ಮನೆಯವ್ರ ಈ ಕಡೆ ಪೂಜಾನೂ ಮಾಡಾಕತ್ತಾರು. ನಾನಿದ್ರ ಈ ಕಡೆ ಅದು ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅಷ್ಟೇ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡಿ ಇಟ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಇಷ್ಟ ಇದ್ರೆ ಅದನ್ನು ಹಾಕ್ಬೋದು, ಇಷ್ಟ ಇಲ್ಲ ಅಂದ್ರೆ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು. ಈ ಕಡೆ ನಾನು ಬಟಾಟಿಯನ್ನು ಕುದಿಸಿ ಸುಲಿದು ಇಟ್ಟಿದ್ದೆ ಅಲ್ರಿ, ಒಂದು ಸ್ವಲ್ಪ ಹೆರ್ಚ್ಕೊಂಡ್ಬಿಡ್ತೀನಿ. ಅಂದ್ರೆ ಕೈಲಾದರೂ ಮ್ಯಾಶ್ ಮಾಡ್ಕೋಬೋದು. ಈ ರೀತಿ ಮಾಡಿಬಿಟ್ರೆ ಪರಾಟ ಮಾಡೋಕ್ಕೆ ಈಜಿ ಆಗ್ತೈತ್ರಿ. ಅದಕ್ಕಾಗಿ ಫಸ್ಟಿಗೆ ಸ್ವಲ್ಪ ಶುಂಠಿನ ಹೆರ್ಚ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಅಂದರೆ ಇದಕ್ಕನ ಏನು ಹೆರ್ಚು ಮಣಿಗೆನ ಸ್ವಲ್ಪ ಶುಂಠಿ ಹೆರ್ಚ್ಕೊಂಡು ಆಮೇಲೆ ಬಟಾಟಿ ಎಲ್ಲ ಹೆರ್ಚ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಒಂದು ಬಟ್ಲಷ್ಟು ಕಡ್ಲೆ ಹಿಟ್ಟು ಹಾಕ್ತೀನಿ, ಸಣ್ಣ ಬಟ್ಲಷ್ಟು ಕಡ್ಲೆ ಹಿಟ್ಟು ರೀ. ಆಮೇಲೆ ಒಂದು 2 ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ತೀನಿ. ಭಾಳ ಮಸ್ತ್ ಆಗ್ತಾವೆ ರೀ. ಸಿಂಪಲ್ಗೆ ಮಾಡೋದು, ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ. ಮತ್ತು ಹಿಟ್ಟು ಕಲಸಿದ ತಕ್ಷಣ ಪಟ್ಟಂತ ಮಾಡಿಕೊಡ್ಬೋದು ಒಂದು 10-15 ನಿಮಿಷ ಒಳಗಡೆ. ಈಗ ಗೋಧಿ ಹಿಟ್ಟು ಕಡ್ಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಅಜ್ವೈನ, ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳ ರೀ, ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಬೋದು, ನನ್ನ ಕಡೆ ಖಾಲಿ ಆಗಿತ್ತು ಅದಕ್ಕಾಗಿ ನಾನು ಹಾಕಕ್ಕೆ ಹೋಗಿಲ್ಲ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕಾಗುತ್ತೆ ರೀ. ಇದಕ್ಕೆ ಜಾಸ್ತಿ ನೀರೇನು ಬೇಕಾಗಿಲ್ಲ ರೀ, ಅಂದರೆ ಬಟಾಟಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕಾಗಿ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ, ಕರಿಬೇವು ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿಬಿಟ್ಟು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಹಾಕ್ಬೋದು, ಇಲ್ಲ ಕಲಿಯೊಳಗೆ ಕುಟ್ಟಾದ್ರೂ ಹಾಕ್ಬೋದು. ಅದನ್ನ ಪೇಸ್ಟ್ ಹಾಕಿ ಫಸ್ಟಿಗೆ ಒಂದು ಸಲ ಈ ರೀತಿ ಕೈಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು ರೀ. ಅಂದರೆ ನೀರು ಎಷ್ಟು ಹಾಕಬೇಕಂತೂ ಗೊತ್ತಾಗುತ್ತೆ. ಅಂದರೆ ಜಾಸ್ತಿ ನೀರು ಹಿಡಿಯಂಗಿಲ್ಲ ರೀ. ಮತ್ತು ಇದು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಭಾಳ ಮೆತ್ತಗೆ ಕಲಿಸ್ಕೊಂಡ್ಬಿಟ್ರೆ ಅದು ಲಟ್ಸೋ ಮುಂದಾಗ ಏನೈತಲ್ಲ ಅದು ಲಟ್ಸು ಮಣಿಗೆ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಅದಕ್ಕಾಗಿ ಆದಷ್ಟು ಗಟ್ಟಿಯಾಗಿ ಸ್ವಲ್ಪ
ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಕಲ್ಸಕ್ಕೆ ಒಂದು ಸಣ್ಣ ಬಟ್ಲಷ್ಟೇ ನೀರು ಯೂಸ್ ಮಾಡಿದ್ದು, ಅದು ಜಾಸ್ತಿ ನೀರು ಹಿಡಿಯಂಗಿಲ್ಲ ರೀ. ಈಗ ಈ ರೀತಿ ಗಟ್ಟಿಗೆ ಕಲಿಸ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಬಿಟ್ಟು ಚಪಾತಿ ಅಂದ್ರೆ ಪರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿ. ಅಂದ್ರೆ ಆಲೂ ಚಪಾತಿ ಆದರೂ ಅನ್ಬೋದು, ಆಲೂ ಪರಾಟ ಆದರೂ ಅನ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ. ಇದಕ್ಕೆ ಪಲ್ಯ ಬೇಕು, ಚಟ್ನಿ ಬೇಕಂತೇನು ಅನ್ಸಂಗಿಲ್ಲ. ಅಂದರೆ ಎಲ್ಲ ಅದ್ರೊಳಗೆ ಹಾಕಿರ್ತೀವಲ್ಲ, ಬೇಕಂದ್ರೆ ಇದಕ್ಕೆ ನಾವು ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ರೀ. ಆ್ಯಕ್ಚುಲಿ ಹಸಿ ಉಳ್ಳಾಗಡ್ಡಿ ಮಿಕ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಕಟ್ ಮಾಡೋದು ಬ್ಯಾಸ್ರು ಅಂದ್ಬಿಟ್ಟು ಹಂಗೆ ಬಿಟ್ಟೆ ರೀ. ಇಲ್ಲಾಂದ್ರೆ ಮೆಂತ್ಯ ಪಲ್ಯನೂ ಕಟ್ ಮಾಡಿ ಹಾಕ್ಬೋದು. ಅಂದರೆ ಇನ್ನಷ್ಟು ಹೆಲ್ದಿಯಾಗಿ ಮಾಡಬೇಕಂದ್ರೆ ಮೆಂತ್ಯ ಪಲ್ಯ ಅಥವಾ ಸಬ್ಬಸಿಗೆ ಸೊಪ್ಪು ಅಂದರೆ ಯಾವುದೋ ಮಕ್ಕಳು ಇಷ್ಟಪಡೋಂಗಿಲ್ಲಲ್ಲ, ಈ ರೀತಿ ಅದರೊಳಗೆ ಪಲ್ಯನ ಹಾಕಿಬಿಟ್ಟು ಪರಾಟ ಮಾಡಿ ಕೊಡ್ಬೋದು. ಈಗ ಫೈನಲಿ ಕಲಸಿದ ತಕ್ಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ. ಅಂದ್ರೆ ಕಲಸಿ ಇಟ್ಟು ಭಾಳ ತನಕ ಬಿಡಾಕೆ ಹೋಗಬಾರ್ದು, ಅದು ಮೆತ್ತಗಾಗ ಸ್ಟಾರ್ಟ್ ಆಗ್ತೈತ್ರಿ. ಅದಕ್ಕಾಗಿ ಕಲ್ಸಿದ ತಕ್ಷಣ ಈ ರೀತಿ ಲಟ್ಟಿಸ್ಬಿಟ್ಟು ಚಪಾತಿಗದ್ಲೆ ಬೆನ್ಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗೆ ಬಟಾಟಿ ಪರೋಟ ರೆಡಿ ಆಗ್ತಾವೆ ನೋಡ್ರಿ. ಇನ್ನೇನು ಮಡ್ಸೋದು ಏನೂ ಬೇಕಾಗಿಲ್ಲ, ಜಸ್ಟ್ ತೊಗೊಂಡ್ಬಿಟ್ಟು ನೀಟಾಗಿ ಲಟ್ಟಿಸಿ ಬೆನ್ಸ್ಕೊಂಡ್ರಾಯ್ತು. ಮಸ್ತ್ ಆಗ್ತಾವ್ರಿ. ಮತ್ತು ಡಿಫ್ರೆಂಟಾಗಿ ಇರ್ತೈತಿ. ಮಕ್ಕಳಿಗೆ ಟೊಮೆಟೊ ಸಾಸ್ ಅಥವಾ ಹಿಂಡಿ ತುಪ್ಪ ಏನಾದರೂ ಹಚ್ಕೊಡ್ರೆ ಇಷ್ಟಪಟ್ಟು ತಿಂತಾರು. ಈಗ ನಾನು ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಇನ್ನೆಲ್ಲರಿಗೂ ಪಟ್ ಅಂತ ಬಿಸಿ ಬಿಸಿದ ಮಾಡಿಕೊಡ್ಬೇಕು. ಟೇಸ್ಟ್ ಅಂತೂ ಮಸ್ತ್ ಆಗ್ತಾವೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಅಂದರೆ ಸ್ಟಫಿಂಗ್ ಮಾಡಿಬಿಟ್ಟು ಮಾಡ್ತೀನಿ, ಬಟ್ ಇದೊಂದು ರೀತಿ ಡಿಫ್ರೆಂಟಾಗಿರ್ತೈತಿ ಮತ್ತು ಈಜಿಯಾಗೂ ಮಾಡ್ಕೋಬೋದು. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು. ಮತ್ತು ನೀವು ಬೆಳಗ್ಗೆ ಮಾಡಿದ್ರು ಸಂಜೆ ತನಕನೂ ಮೆತ್ತಗಾಗಿ ಇರ್ತಾವೆ ರೀ, ಬಿರುಸೇನು ಆಗಂಗಿಲ್ಲ. ಅಂದ್ರೆ ಮುಚ್ಚಿಟ್ಬಿಟ್ರಾಯ್ತು, ಭಾಳ ಮೆತ್ತಗಾಗಿರ್ತಾವೆ ಮತ್ತು ಟೇಸ್ಟು ಚಲೋ ಇರ್ತೈತಿ. ಈಗೆಲ್ಲನೂ ಈ ರೀತಿ ಮಾಡಿಬಿಟ್ಟು ಫಸ್ಟಿಗೆ ನಮ್ಮ ಮನೆ ದೇವರಿಗೆ ಹಚ್ಕೊಟ್ಬಿಡೋದ್ರಿ. ಅಂದರೆ ಅವರು ಬೆಳಗ್ಗೆ ಎದ್ದು ಕೂಡಲೇ ಜಳಕ ಮಾಡಿದ ತಕ್ಷಣ ನಾಷ್ಟಕ್ಕೆ ಹಚ್ಕೊಟ್ಬಿಡ್ಬೇಕು. ಅದಕ್ಕಾಗಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮತ್ತಷ್ಟು ಮಾಡ್ರೈತಂತ ಪ್ಲೇಟ್ ಅವ್ರಿಗೆ ಹಚ್ಕೊಡಾಕತ್ತೀನಿ ನೋಡ್ರಿ. ಅವ್ರಿಗೆ ಹಿಂಡಿ ಮೊಸರು ಇಷ್ಟ ಆಗ್ತೈತಿ, ಅದಕ್ಕಾಗಿ ಹಿಂಡಿ ಮೊಸರು ಹಚ್ಕೊಟ್ಟಾರಿ. ನನಗಿದ್ರೆ ಗ್ರೀನ್ ಚಟ್ನಿ ಇಷ್ಟ ಆಗ್ತೈತಿ, ತನಗ ಟೊಮೆಟೊ ಸಾಸ್ ಇಷ್ಟ ಆಗ್ತೈತಿ. ನಾನು ಇವತ್ತು ಗ್ರೀನ್ ಚಟ್ನಿ ಮಾಡೋಕ್ಕಾಗಲಿಲ್ಲ ರೀ, ಅದಕ್ಕಾಗಿ ನಾನು ಹಿಂಡಿ ಮತ್ತು ಮೊಸರನ್ನ ಹಚ್ಕೊಂಡು ತಿಂದಿದ್ದು. ಮನು ಇದ್ರೆ ಟೊಮೆಟೊ ಸಾಸ್ ಹಚ್ಕೊಂಡು ತಿಂದರು. ಈಗ ಎಲ್ಲರಿಗೂ ಮಾಡಿಕೊಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಟೇಸ್ಟ್ ಅಂತೂ ಮಸ್ತಾಗಿದ್ದು. ಈಗ ರೀ ನಾಷ್ಟ ಮಾಡಿಬಿಟ್ಟು ಒಂದು ರಾಶಿ ಅರ್ಬಿ ಇದ್ವು ಮನೋನು ಮತ್ತು ಎಲ್ಲರೂ ಅರ್ಬಿ ಜಾಸ್ತಿ ಇದ್ದು ರೀ. ಅದಕ್ಕಾಗಿ ಫಸ್ಟಿಗೆ ನಾಷ್ಟ ಮಾಡಿಬಿಟ್ಟು ಅರ್ಬಿ ಎಲ್ಲ ತೊಳೆದು ಹಾಕಿದೆ ನೋಡ್ರಿ. ಹಂಗೆ ಮೆಣ್ಸಿನ್ಕಾಯಿ ಅಷ್ಟು ತೊಳೆದು ಹಾಕಿಬಿಡ್ಬೇಕಂತ ತೊಳ್ಯಾಕಂತೀನಿ ನೋಡ್ರಿ. ಅಂದರೆ ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಳಿಬೇಕಾಗುತ್ತೆ, ಜವಾರಿ ಆಗಲಿ ಮತ್ತು ಪಾಟ್ಲಿಕಾಯಿ ಅಂತೀವ್ರಿ ನಾವು. ಅವನು ಅಷ್ಟು ಡಸ್ಟ್ ಹೀರ್ಕೊಂಡಿರಲ್ಲ. ಇವು ಸ್ವಲ್ಪ ಏನಂತಾರೆ ಮುದ್ದು ಇರ್ತಾವ್ರಿ, ಅಂದರೆ ರಿಂಕಲ್ ಥರ ಇರ್ತಾವಲ್ಲ, ಸ್ವಲ್ಪ ಡಸ್ಟ್ ಜಾಸ್ತಿ ಹಿಡ್ಕೊಂಡು ಇಟ್ಕೊತಾವೆ. ಅದಕ್ಕಾಗಿ ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಳಿಬೇಕಾಗೋದ್ರಿ. ಎಲ್ಲರೂ ತೊಳ್ಯಾಕೆ ಹೋಗಂಗಿಲ್ಲ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಮನುಷ್ಯ ಅಂತ ಅಂದ್ಕೊತೀನಿ. ಎಲ್ಲನೂ ತೊಳ್ಯಾಕೆ ಹೆಂದಿರ್ತೀನಿ, ಬೈತಾ ಇರ್ತಾರೆ ನನಗೂ ಭೀ ಎಲ್ಲನೂ ತೊಳಿತಿ ಅಂತೇಳಿ. ಆದರೆ ಸ್ವಲ್ಪ ತೊಳೆದ್ಬಿಟ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕೋಣಂತ ತೊಳ್ಯಾಕಂತೀನಿ ನೋಡ್ರಿ. ಜಸ್ಟ್ ಫಸ್ಟ್ನೇದು ಸ್ವಲ್ಪ ಇದ್ದು ರೀ, ಮೊನ್ನೆ 1 kg ತಂದಿದ್ದೆಲ್ಲ ಅವನ್ನಷ್ಟು ಎಲ್ಲನೂ ತೊಳೆದ್ಬಿಟ್ಟು ಇಟ್ಟರೈತಂತ ತೊಳ್ಯಾಕಂತೀನಿ ರೀ. ಈ ಸಲ ಏನು ಮಸಾಲೆ ಖಾರ ಮಾಡ್ಸೋಕೆ ಹೋಗಂಗಿಲ್ಲ. ಇನ್ನು ನನಗೆ 3-4 ತಿಂಗಳಷ್ಟು ಮಸಾಲೆ ಖಾರ ಆಗಷ್ಟು ಐತಿ. ಅಂದ್ರೆ ಹೋದ್ಸಲ ಜಾಸ್ತಿ ಮಾಡಿಸಿದ್ದೆ, ಅದಕ್ಕಾಗಿ ಈ ಸಲ ಏನು ಜಲ್ದಿ ಮಸಾಲೆ ಖಾರ ಮಾಡ್ಸೋಕೆ ಹೋಗಂಗಿಲ್ಲ ರೀ. ಕೆಂಪು ಖಾರದ ಪುಡಿನ ಮಾಡಿಸಿ ಇಟ್ಕೊತೀನಿ. ಅದನ್ನ ಮಸಾಲೆ ಖಾರ ಖಾಲಿ ಆದಮೇಲೆ ಮಸಾಲೆ ಖಾರನ ಮನೆಯೊಳಗನ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತಿ. ಕೆಂಪು ಖಾರದ ಪುಡಿ ಇತ್ತಂದ್ರೆ ರೀ. ಆದರೆ ಮಳೆಗಾಲದಾಗ ಖಾರದ ಪುಡಿ ಮಾಡ್ಸೋಕ್ಕಾಗಂಗಿಲ್ಲ, ಬ್ಯಾಸ್ಗೆ ಒಳಗನ ಖಾರದ ಪುಡಿ ಮಾಡಿಸಿ ಇಟ್ಕೋಬೇಕಾಗುತ್ತಲ್ಲ. ಅದಕ್ಕಾಗಿ ಮೆಣಸಿನ್ಕಾಯಿ ಸ್ವಲ್ಪ ತಂದಿದ್ದೀನಿ, ಇನ್ನಷ್ಟು ತಂದುಬಿಟ್ಟು ಇನ್ನೊಂದು 15-20 ದಿವಸ ಬಿಟ್ಟು ಮಾಡಿಸಿ ಇಟ್ಕೋಬೇಕ್ರಿ. ಅಂದರೆ ಅದು ಬರೀ ಖಾರದ ಪುಡಿ ಅಷ್ಟೇ ಮಾಡಿಸಿ ಇಟ್ಕೊತೀನಿ. ಈಗ ಮೆಣಸಿನ್ಕಾಯಿ ಎಲ್ಲ ತೊಳೆದು ಹಾಕಿಬಿಟ್ಟು ಸ್ವಲ್ಪ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಗರಂ ಮಸಾಲ ಮಾಡೋಕ್ಕೆ ಸ್ವಲ್ಪ ಪಲಾವ್ ಎಲೆ ಮತ್ತು ಕಲ್ಲು ಹೂವು, ಲವಂಗ, ಸ್ಟಾರ್ ಹೂವು ಮತ್ತು ಕಾಳು ಮೆಣಸು ಮತ್ತು ಅದು ಜಾಪತ್ರಿ, ಧನಿಯಾ ರೀ, ಅಂದರೆ ಹಮೇಜು ಮತ್ತು ಜೀರಿಗೆ, ಸಾಜೀರಿಗೆ, ದಾಲ್ಚಿನ್ನಿ ಇವನ್ನೆಲ್ಲ ಸ್ವಲ್ಪ ಜಸ್ಟ್ ಬಿಸಿ ಮಾಡ್ಕೋಬೇಕಾಗುತ್ತೆ ರೀ. ಮತ್ತು ಸ್ವಲ್ಪ ಕಾಡಿ ಏಲಕ್ಕಿ, ಅಂದ್ರೆ ದಪ್ಪ ಏಲಕ್ಕಿನೂ ಅಂತಾರೆ ಮತ್ತು ಒಬ್ಬೊಬ್ಬರು ಕಾಡಿ ಏಲಕ್ಕಿನೂ ಅಂತಾರೆ. ಅವನು ಒಂದು 5-6 ತೊಗೋಬೇಕು, ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಮತ್ತು ಹಸಿರು ಏಲಕ್ಕಿ ಅಂದರೆ ಡೈಲಿ ಯೂಸ್ ಮಾಡ್ತೀವಲ್ರಿ, ಅವನು ಒಂದು 8-10 ತೊಗೊಂಡ್ಬಿಟ್ಟು ಜಸ್ಟ್ ಬಿಸಿ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗಿದ್ರೆ ಸ್ವಲ್ಪ ಧನಿಯಾ ಮತ್ತು ಜೀರಿಗೆ, ಕಾಳು ಮೆಣಸನ್ನು ಬಿಸಿ ಮಾಡ್ಕೋಬೇಕ್ರಿ. ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊತೈತಿ.
ಪೂರಿ. ಅಂದರೆ ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಅಂದರೆ ಹುರ್ಕೊಳಕ್ಕೆಲ್ಲ ಹೋಗಬಾರ್ದು. ಜಸ್ಟ್ ಬಿಸಿ ಆಗ್ಬೇಕ್ರಿ ಅವು. ಅಂದರೆ ಜಲ್ದಿ ಪುಡಿನೂ ಆಗ್ತೈತಿ ಮತ್ತು ಅದು ಪೌಡ್ರ ಭಾಳ ದಿವ್ಸ ತನಕ ಇಟ್ರೂ ಹಾಳಾಗಂಗಿಲ್ಲ ರೀ. ಹುರಿಯಾಕೆ ಇಷ್ಟ ಇಲ್ಲ ಅಂದರೆ ಚಲೋತ್ನಾಗ 1-2 ತಾಸು ಬಿಸಿಲಿಗೆ ಇಟ್ಟು ಪುಡಿ ಮಾಡ್ಕೋಬೋದು. ಅಂದರೆ ಅದು ಬಿಸಿಲಿಗೆ ಇಡೋಕ್ಕಿಂತ ಈ ರೀತಿ ಜಸ್ಟ್ ಸ್ವಲ್ಪ ಸಣ್ಣ ಉರಿ ಒಳಗೆ ಬಿಸಿ ಮಾಡ್ಕೊಂಬಿಟ್ಟು ಮಾಡಿಬಿಟ್ರೆ ಭಾಳ ಬೆಸ್ಟ್ ರೀ. ಮತ್ತು ಘಮನೂ ಚಲೋ ಇರ್ತೈತಿ ಬಿಸಿ ಮಾಡ್ಕೊಂಬಿಟ್ಟು ಮಾಡೋದ್ರಿಂದ. ಈಗ ಫಸ್ಟಿಗೆ ಧನಿಯಾ ಮತ್ತು ಜೀರಿಗೆ ಕಾಳು ಮೆಣಸು ಹುರ್ಕೊಂಡ್ಮೇಲೆ ಉಳಿದಿದ್ದೇನು ತೊಗೊಂಡಿರ್ತೀವಲ್ಲ ರೀ ಅವನು ಹುರ್ಕೋಬೇಕು. ಜಾಸ್ತಿ ಏನಂತಾರೆ ಗ್ಯಾಸ್ ಜೋರೆಲ್ಲ ಇಟ್ಬಿಟ್ಟು ಹುರ್ಕೋಬಾರ್ದು. ಜಸ್ಟ್ ಕೈಗೆ ಬಿಸಿ ಹತ್ಬೇಕ್ರಿ ಅವು. ಅಂದ್ರೆ ಬಿಸಿ ಹತ್ತಿದ್ರೆ ಸ್ವಲ್ಪ ಏನಂತಾರೆ ಪುಡಿ ಜಲ್ದಿ ಆಗ್ತೈತಿ. ಹಂಗೆ ಮಾಡೋಕ್ಕಿಂತ ಈಗ ಈ ರೀತಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿ ಮಾಡ್ಕೋಬೇಕ್ರಿ. ಸ್ವಲ್ಪ ಜಾಜಿಕಾಯಿನೂ ತೊಗೊಂಡಿದ್ದೀನಿ, ಅಂದರೆ ಹೇಳೋದು ನೆನಪಾರ್ತು. ಅಂದರೆ ಸರಿ ಇಡುವ ಮಾಡ್ಲಿಕ್ಕಂದ್ರೆ ಹೇಳೋ ಮುಂದಾಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತೈತ್ರಿ. ಸ್ವಲ್ಪ ಅರ್ಧದಷ್ಟು ಜಾಜಿಕಾಯಿನೂ ಹಾಕಿದ್ದೀನಿ. ಇವನ್ನೆಲ್ಲ ಹುರ್ಕೊಂಡ್ಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಲಾಸ್ಟಿಗೆ 1 ಚಮಚದಷ್ಟು ಕಸ್ಕಸಿ ಹಾಕ್ತೀನಿ ರೀ ನಾನು. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು, ಇಷ್ಟ ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು. ಒಬ್ಬೊಬ್ಬರು ಮೆಣಸಿನ್ಕಾಯಿನೂ ಹಾಕ್ತಾರೆ, ಇಷ್ಟ ಇದ್ರೂ ಅದನ್ನೂ ಹಾಕ್ಬೋದು. ನಾನಿಲ್ಲಿ ಹಾಕಕ್ಕೆ ಹೋಗಿಲ್ಲ ರೀ. ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕ್ರಿ. ಪೌಡ್ರ್ ಮಾಡೋ ಮುಂದಾಗೂ ಮಿಕ್ಸರ್ ಫುಲ್ ಏನಂತ ಕಂಟಿನ್ಯೂ ಚಾಲು ಇಟ್ಟು ಪೌಡ್ರ್ ಮಾಡ್ಕೋಬಾರ್ದು. ಪಲ್ಸ್ ಮೋಡೊಳಗೆ ಇಟ್ಬಿಟ್ಟನೆ ಪೌಡ್ರ್ ಮಾಡ್ಕೋಬೇಕ್ರಿ. ಇವನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಜೀರಿಗೆ ಪುಡಿ ಅಷ್ಟು ಮಾಡ್ಕೋಬೇಕಂತ ಅವನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೈತಂತ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿರಿ. ಈ ಕಡೆ ಅವನು ಬಿಸಿ ಆಗ್ತಾ ಇರ್ತಾವೆ. ಗ್ಯಾಸ್ ಮಾತ್ರ ಸಣ್ಣ ಇಟ್ಕೋಬೇಕ್ರಿ, ಜಾಸ್ತಿ ಜೋರು ಇಟ್ಕೊಳಕ್ಕೆ ಹೋಗಬಾರ್ದು. ಈಗ ಪೌಡ್ರ್ ಮಾಡ್ಕೊಳಕ್ಕೆ ಅಂತೀನಿ ನೋಡಿರಿ. ಈ ರೀತಿ ಮಿಕ್ಸರ್ ಆನ್ ಆಫ್ ಮಾಡ್ಕೊತಾನೆ ಪೌಡ್ರ್ ಮಾಡ್ಕೋಬೇಕು. ನಮ್ಮ ಮಿಕ್ಸರ್ದು ಕೆಳಗಿನ ಬಟನ್ ಹೋಗ್ಬಿಟ್ಟೈತ್ರಿ, ಅದು ಏನು ವರ್ಕ್ ಆಗಲ್ಲಾಗೈತಿ. ಅದಕ್ಕಾಗಿ ಮ್ಯಾಲೆ ಏನು ಸ್ವಿಚ್ ಬೋರ್ಡ್ ಇರುತ್ತಲ್ಲ ಅಲ್ಲೇ ಆನ್ ಆಫ್ ಮಾಡಬೇಕಾಗೈತಿ. ಅಂದ್ರೆ ಭಾಳ ವರ್ಷ ಆಯಿತು, 5-6 ವರ್ಷ ಆಯ್ತು ಅನ್ಸುತ್ತೆ ತೊಗೊಂಡ್ಬಿಟ್ಟು. ಅದು ಏನಂತಾರೆ ಅವಾಗವಾಗ ಕೈ ಕೊಡಾಕತ್ತೈತಿ. ಮತ್ತು ಮಿಕ್ಸರ್ ಜಾರ್ನು ಸ್ವಲ್ಪ ಎಲ್ಲ ಹಾಳಾಗ್ಯಾವು. ಅದಕ್ಕಾಗಿ ಆ ರೀತಿ ಅಲ್ಲೇ ಆನ್ ಆಫ್ ಮಾಡ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದು ನೋಡಿರಿ. ಈಗ ಇದನ್ನ ಗರಂ ಮಸಾಲೂ ರೆಡಿ ಆಯಿತು. ಮಸ್ತಾಗಿ ಸ್ಮೆಲ್ ಬರ್ತಾ ಇರ್ತೈತ್ರಿ. ಹೊರಗಡೆಯಿಂದ ತರೋಕ್ಕಿಂತ ನೀವು ಒಂದ್ಸಲ ಮನೆಯೊಳಗೆ ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಏನಂತಾರಲ್ಲ, ಇಡೀ ದಿವಸ ಮನೆಯೊಳಗೆ ಸ್ಮೆಲ್ ಬರ್ತಾ ಇರ್ತೈತಿ. ಅಷ್ಟು ಚಲೋತ್ನಾಗೆ ಪೌಡ್ರ್ ರೆಡಿ ಆಗೋದ್ರಿ. ಹೊರಗಡೆ ತಂದುಬಿಟ್ರೆ ಅಷ್ಟು ಅದು ಸ್ಮೆಲ್ಲು ಇರೋಂಗಿಲ್ಲ ಮತ್ತು ಟೇಸ್ಟ್ನೂ ಕಮ್ಮಿ ಇರ್ತೈತೆ ಅಂತ ಅನಿಸುತ್ತೆ. ಬಟ್ ನಾನು ಮಾತ್ರ ಯಾವಾಗಲೂ ಹೊರಗಡೆಯಿಂದ ತಂದಿಲ್ಲ ರೀ, ಮನೆಯೊಳಗೇ ಮಾಡೋದು. ಈಗ ಗರಂ ಮಸಾಲನೂ ರೆಡಿ ಮಾಡಿಟ್ಟೆ ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆ. ಆದರೆ ಅದನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡೆ, ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು. ಜೀರಿಗೆ ಸ್ವಲ್ಪ ಇದ್ದು ಅಂತೇಳಿ ಜೀರಿಗೆ ರೇಟ್ ಮಾತ್ರ ಈಗ ಜಾಸ್ತಿ ಆಗೈತಲ್ಲ, ಅದಕ್ಕಾಗಿ ಸ್ವಲ್ಪ ತರೋದು. ಅವಾಗೆಲ್ಲ 1 kg ತರ್ತಿದ್ದೆ, ಬಟ್ ಈಗ ಅರ್ಧ kg 1/4 ಕಿಲೋ ಅಷ್ಟು ತರಕತ್ತಿದ್ದು. ಜೀರಿಗೆ ಪುಡಿ ಆದಮೇಲೆ ಸ್ವಲ್ಪ ದಾಲ್ಚಿನ್ನಿ ಪುಡಿನೂ ರೆಡಿ ಮಾಡಿ ಇಟ್ಟೆ ರೀ. ಅಂದರೆ ಸ್ವಲ್ಪ ಅದೇ ಅಂತಾರೆ ಅದ್ರದ್ದು ಕಷಾಯ ಅದು ಮಾಡ್ಕೊಂಡು ಕುಡಿಯೋಕೆ ಬರುತ್ತಂತ ಪುಡಿ ಮಾಡಿ ಇಟ್ಬಿಟ್ರೆ ಜಲ್ದಿ ಅದು ನೀರೊಳಗೆ ಇದು ಹಾಕೈತಲ್ರಿ. ಅದಕ್ಕಾಗಿ ಸ್ವಲ್ಪ ಅದನ್ನು ಪುಡಿ ಮಾಡಿಟ್ಟೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಅದು ಅನ್ನ ರೆಡಿ ಆಗೈತಿ. ಸ್ವಲ್ಪ ಶೇಂಗಾ ಸಾರು ಬದ್ನಿಕಾಯಿ ಪಲ್ಯ ಮಾಡಿಬಿಟ್ಟು ಊಟ ಮಾಡ್ಬೇಕ್ರಿ. ಅಂದರೆ ಟೈಮ್ನೂ ಆಗ್ತೈತ್ಲೆ ಎಲ್ಲ ಕೆಲಸ ಆಗಟ್ಟಿಗೆ. ಆಲ್ರೆಡಿ ಟೈಮು 1 ಗಂಟೆ ಹಾಕಿ ಬಂದಿತ್ತು. ಅನ್ನ ಅಂತೂ ರೆಡಿ ಇತ್ತ. ಇನ್ನು ಶೇಂಗಾ ಸಾರು ಮಾಡಿಬಿಟ್ಟು ಏನಂತಾರೆ ಬದ್ನಿಕಾಯಿ ಪಲ್ಯ ಅಷ್ಟು ಮಾಡಿಬಿಟ್ರೆ ಊಟ ಮಾಡಿದ್ರೆ ರೊಟ್ಟಿ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಸಜ್ಜಿ ರೊಟ್ಟಿ ಮಾಡಿಟ್ಟಿದ್ದು ಇನ್ನೂ ಅದಾವು. ಇನ್ನೂ ಎಷ್ಟು ದಿವಸ ಬರ್ತಾವೆ ಗೊತ್ತಿಲ್ಲ. ಆದರೆ ಮಧ್ಯಾಹ್ನ ಒಂದು ಟೈಮ ಅಷ್ಟು ಊಟ ಮಾಡ್ತೀವಿ ರೀ. ಸಂಜೆಗೆ ಮತ್ತು ಬೆಳಗ್ಗೆ ಬಿಸಿದು ಮಾಡ್ಕೊಂಡ್ಬಿಟ್ಟು ಊಟ ಮಾಡೋದು. ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಊಟ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಮಸ್ತಿಗೆ ಬಿಸಿ ಇದ್ದ ಶೇಂಗಾ ಸಾರು ಕಟಕ್ ರೊಟ್ಟಿ ಮುರಿದ್ಬಿಟ್ಟು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಬದ್ನಿಕಾಯಿ ಪಲ್ಯ ಈ ರೀತಿ ಎಲ್ಲ ಸಲಾಡ್ ಅಂದರೆ ಮೂಲಂಗಿ, ಸೌತೆಕಾಯಿ, ಗಜ್ರಿ, ಹಸಿ ಉಳ್ಳಾಗಡ್ಡಿ, ಮೆಂತ್ಯ ಪಲ್ಯ ಇಷ್ಟೆಲ್ಲ ತೊಗೊಂಡ್ಬಿಟ್ಟು ಊಟ ಮಾಡೋದು. ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಟೈಮ್ ಇದ್ರೆ 6:30 ಐತೆ ನೋಡಿರಿ. ತನು ಇದ್ರೆ ಬೇಳೆ ಮಾಡಿಕೊಟ್ಟಿದ್ಲು. ಅಂದರೆ ಆಕಿನ ಸ್ಟೈಲ್ ಒಳಗೆ ಮಾಡಿಕೊಟ್ಟಿದ್ದು. ನಾನಿದ್ರೆ ಸುಮ್ಮನೆ ಕುಂತಿದ್ದೆ ಮೊಬೈಲ್ ನೋಡ್ಕೊಂತ. ಅಷ್ಟೊಂದೇನು ಸರಿ ಆಗಿದ್ದಿಲ್ಲ, ಬಟ್ ಸರಿ ಆಗಿಲ್ಲ ಅಂತ ಯಾವತ್ತೂ ಅನ್ನಕ್ಕೆ ಹೋಗಬಾರ್ದು. ಅಂದರೆ ಬೇರೆಯವ್ರು ಮಾಡಿಕೊಟ್ಟಾಗ, ಯಾಕಂದ್ರೆ ನೆಕ್ಸ್ಟ್ ಟೈಮ ಮಾಡಿ ಕೊಡೋಂಗಿಲ್ಲ ರೀ. ಯಾವಾಗಲೂ ಮಕ್ಕಳಾಗಲಿ ಮತ್ತು ಯಾರೇ ಆಗಲಿ ಮಾಡಿಕೊಟ್ಟಾಗ ಮಸ್ತ್ ಆಗೈತೆ ಅಂತ ತಿನ್ನಬೇಕು. ಯಾಕಂದರೆ ಕುಂತಲ್ಲೇ ಬರ್ತೈತಿ. ಇಲ್ಲ ಹಂಗೆ ಹಿಂಗೆ ಅಂದ್ಬಿಟ್ರೆ ಮತ್ತೊಂದು ಟೈಮ ಬರೋದಿಲ್ಲ. ಅದಕ್ಕಾಗಿ ಯಾವುದೇ ಸಿಕ್ಬಿಟ್ರು ಮಸ್ತ್ ಆಗೈತೆ ಅಂತ ಸುಮ್ಮನೆ ಇಷ್ಟಪಟ್ಟು ತಿಂದರೆ ಮತ್ತೊಂದು ಟೈಮ ಸಿಗ್ತೈತೆ ನೋಡಿರಿ. ನಾನು ಅದೇ ರೀತಿ ಮಾಡೋದು. ಈಗ ತನು ಮಾಡಿಕೊಟ್ಟಿದ್ದೆ ಬೇಳೆ ತಿಂದ್ಬಿಟ್ಟು
ನಮ್ಮ ಮನೆಯವ್ರಿಗೆ ನನಗೆ ಸ್ವಲ್ಪ ಚಹಾ ಕುಡಿಯಂಗೆ ಅನ್ಸಾಕತ್ತಿತ್ತು. ಅದಕ್ಕೆ ಈ ಕಡೆ ಚಾನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಟೈಮ್ ಆಲ್ರೆಡಿ 7 ಆಗೈತಿ. ಈಗ ಚಹಾ ಕುಡಿಯಾಕತ್ತೀವಿ. ಇನ್ನೇನು ಊಟ ಮಾಡೋಕೆ ಹೋಗಂಗಿಲ್ಲ ರೀ. ಐತಿ ಅಡುಗೆ ಖರೆ, ಅನ್ನ ಸಾಂಬಾರು. ಆದ್ರೆ ಹೊಶಿವೇನು ಇದ್ದಿತ್ತಿಲ್ಲ. ಸ್ವಲ್ಪ ಬಿಸಿ ಬಿಸಿದು ಚಹಾ ಕುಡಿದ್ರೈತಂತ ಚಾನು ಮಸ್ತಾಗಿ ಮಸಾಲೆ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ. ಇನ್ನು ಚಹಾ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮನ್ಕೊಂಬಿಡೋದು. ಅಂದರೆ ಆದಷ್ಟು ನಾವು ಜಲ್ದಿನೇ ಮನ್ಕೊಳಕ್ಕೆ ಪ್ರಯತ್ನ ಪಡಬೇಕ್ರಿ, ಅಂದರೆ ಜಲ್ದಿ ಎಚ್ಚರ ಆಗುತ್ತೆ. ಈಗ ನಾನು ಚಹಾ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿತೀನಿ ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲ.